ನಮಸ್ಕಾರ ಸ್ನೇಹಿತರೆ, ಇವತ್ತೇ ಮೊದಲ ಶ್ರಾವಣ ಭಾನುವಾರ. ಇವತ್ತು ಸೂರ್ಯದೇವರ ಈ ಕತೆ ಕೇಳೋದ್ರಿಂದ ಶ್ರೇಯಸ್ಸು, ಹಣ ಮತ್ತು ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ರಾಮಪುರ ಎಂಬ ಗ್ರಾಮದಲ್ಲಿ ಅಗ್ನಿಶರ್ಮ ಎಂಬ ಒಬ್ಬ ಬ್ರಾಹ್ಮಣ ವಾಸವಿದ್ದ. ಆತ ವೇದಗಳು, ಶಾಸ್ತ್ರಗಳು ಎಲ್ಲವನ್ನೂ ಓದಿದ್ದರೂ ಬಡತನ ಮಾತ್ರ ಅವನನ್ನು ಬಿಡಲಿಲ್ಲ. ಆತನಿಗೆ ಹೆಂಡತಿ ಹಾಗೂ 2 ಮಕ್ಕಳಿದ್ದರು. ಬರುವ ಅಲ್ಪ ಸ್ವಲ್ಪ ಆದಾಯದಿಂದ ಕುಟುಂಬ ನಡೆಸುವುದು ಅವನಿಗೆ ಕಷ್ಟವಾಗುತ್ತಿತ್ತು. ಆದರೂ ಅಗ್ನಿಶರ್ಮ ಪ್ರತಿದಿನ ಹೇಗೋ ಕಷ್ಟಪಟ್ಟು ಮನೆ ನಡೆಸುತ್ತಿದ್ದ. ಶ್ರಾವಣ ಮಾಸ ಅಂದರೆ ಅಗ್ನಿಶರ್ಮನಿಗೆ ಅತಿ ಪವಿತ್ರವಾದ ತಿಂಗಳು. ಶ್ರಾವಣ ಮಾಸದಲ್ಲಿ ಪ್ರತಿದಿನ ನಿಯಮ ನಿಷ್ಠೆಯಿಂದ ಪೂಜೆ ಮಾಡುತ್ತಿದ್ದ. ಆದರೆ ಶ್ರಾವಣ ಮಾಸದಲ್ಲಿ ಬರುವಂತ ಭಾನುವಾರಗಳಿಗೆ ಒಂದು ಪ್ರತ್ಯೇಕತೆ ಇದೆ. ಭಾನುವಾರದಂದು ಅಗ್ನಿಶರ್ಮ ಉಪವಾಸ ಇದ್ದು ಸೂರ್ಯದೇವರನ್ನು ಪೂಜಿಸುತ್ತಿದ್ದ. ಆ ರಾಜ್ಯವನ್ನು ಭಾನುತೇಜ ಎಂಬ ಬಲಶಾಲಿ ಹಾಗೂ ಧರ್ಮಾತ್ಮನಾದ ರಾಜ ಪಾಲಿಸುತ್ತಿದ್ದ. ಭಾನುತೇಜ ತನ್ನ ಪ್ರಜೆಗಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುತ್ತಿದ್ದ. ಪ್ರತಿ ಶ್ರಾವಣ ಭಾನುವಾರದಂದು ರಾಜ ಅವನ ರಾಜ್ಯದ ಬ್ರಾಹ್ಮಣರು ಹಾಗೂ ಅರ್ಹರಿಗೆ ಅನ್ನದಾನ, ವಸ್ತ್ರದಾನ, ಹಣದಾನ ಮುಂತಾದವುಗಳನ್ನು ಮಾಡುತ್ತಿದ್ದ. ಅದೇ ರಾಜ್ಯದಲ್ಲಿ ಭೈರವ ಎಂಬ ಒಬ್ಬ ಕೆಟ್ಟ ಮಾಂತ್ರಿಕ ವಾಸವಿದ್ದ. ಅವನಿಗೆ ಕೆಟ್ಟ ಮಾಯಾ ಶಕ್ತಿಗಳು, ದುಷ್ಟ ಶಕ್ತಿಗಳು ಇತ್ತು. ಭೈರವ ಅವನ ಸ್ವಾರ್ಥಕ್ಕಾಗಿ ಪ್ರಜೆಗಳಿಗೆ ಹಿಂಸೆ ಕೊಡುತ್ತಿದ್ದ. ಅವನಿಗೆ ರಾಜನ ಮೇಲೆ ವಿಪರೀತವಾದ ದ್ವೇಷ ಇತ್ತು. ರಾಜ ಮಾಡುತ್ತಿದ್ದ ಧರ್ಮ ಕಾರ್ಯಗಳು ಭೈರವನಿಗೆ ಹಿಡಿಸುತ್ತಿರಲಿಲ್ಲ. ಮುಖ್ಯವಾಗಿ ಶ್ರಾವಣ ಭಾನುವಾರಗಳಂದು ರಾಜ ಮಾಡುವ ಪುಣ್ಯ ಕಾರ್ಯಗಳು ಭೈರವನಿಗೆ ಕೋಪ ತರಿಸುತ್ತಿತ್ತು. ಈ ರಾಜ ಕುಳಿತ ಕಡೆ ಪ್ರಜೆಗಳಿಗೆ ಊಟ, ಹಣ ಎಲ್ಲ ಕೊಟ್ಟು ಅವರನ್ನು ಸೋಂಬೇರಿಗಳಂತೆ ಮಾಡುತ್ತಿದ್ದಾನೆ ಎಂದು ಭೈರವ ಅವನ ಅನುಚರರೊಂದಿಗೆ ಹೇಳುತ್ತಿದ್ದ. ಒಂದು ಶ್ರಾವಣ ಭಾನುವಾರದಂದು ಅಗ್ನಿಶರ್ಮ ಅವನ ಮನೆ ಮುಂದೆ ಕುಳಿತುಕೊಂಡು ಸೂರ್ಯದೇವರನ್ನು ಪೂಜಿಸುತ್ತಿದ್ದ. ಅಗ್ನಿಶರ್ಮನ ಮುಖದಲ್ಲಿ ಭಕ್ತಿ ಭಾವನೆ ಉಕ್ಕಿ ಹರಿಯುತ್ತಿತ್ತು. ಅದೇ ಸಮಯದಲ್ಲಿ ಭೈರವ ಅವನ ಮಾಯಾಶಕ್ತಿಯಿಂದ ಒಂದು ಭಯಂಕರವಾದ ದೃಶ್ಯವನ್ನು ಸೃಷ್ಟಿ ಮಾಡಿದ. ಒಮ್ಮೆಲೆ ಆಗಸವೆಲ್ಲ ಮೋಡಗಳಿಂದ ಮುಚ್ಚಿಕೊಂಡಿತು. ಭಯಂಕರವಾದ ಗುಡುಗು, ಸಿಡಿಲು ಬರಲು ಶುರುವಾಯಿತು. ಪ್ರಜೆಗಳೆಲ್ಲ ಹೆದರಿಕೆಯಿಂದ ಗಡಗಡನೆ ನಡುಗಿದರು. ಆದರೆ ಅಗ್ನಿಶರ್ಮ ಮಾತ್ರ ಪೂಜೆಯನ್ನು ನಿಲ್ಲಿಸದೆ ಧೈರ್ಯವಾಗಿದ್ದ. ರಾಜ ಹೊರಗಡೆ ಏನೋ ನಡೆಯುತ್ತಿದೆ ಎಂದು ಗಮನಿಸಿ ಅದೇನೆಂದು ತಿಳಿದುಕೊಳ್ಳಲು ಅರಮನೆಯಿಂದ ಹೊರಗೆ ಬಂದ. ಆಗ ಅವನಿಗೆ ಭೈರವನ ಮಾಯಾಜಾಲ ಅರ್ಥವಾಯಿತು. ರಾಜ ಕೋಪದಿಂದ ಭೈರವನನ್ನು ಎದುರಿಸಿದ. ಎಲೈ ನೀಚ ಭೈರವನೇ, ಶ್ರಾವಣ ಭಾನುವಾರದಂದು ಪ್ರಜೆಗಳು ಶ್ರದ್ಧಾಭಕ್ತಿಯಿಂದ ಇರುವಾಗ ಇಂಥ ನೀಚ ಕೆಲಸಗಳು, ಚೇಷ್ಟೆಗಳು ಏಕೆ ಮಾಡುತ್ತಿದ್ದೀಯಾ? ಕೂಡಲೇ ಈ ಮಾಯೆಯನ್ನು ನಿಲ್ಲಿಸು ಎಂದು ಗರ್ಜಿಸಿದ. ಭೈರವ ಇನ್ನಷ್ಟು ರೊಚ್ಚಿಗೆದ್ದು ಅವನ ಮಾಯಾಶಕ್ತಿಯನ್ನು ಇನ್ನೂ ಹೆಚ್ಚು ಕಠಿಣಗೊಳಿಸಿದ. ಆಗ ರಾಜ ಭಾನುತೇಜ ಅವನ ಧರ್ಮ ಬಲವನ್ನೆಲ್ಲ ಉಪಯೋಗಿಸಿ ಅವನ ಕುಲದೇವರನ್ನು ಆಹ್ವಾನಿಸಿ ಭೈರವನ ಶಕ್ತಿಯನ್ನು ತಡೆದ. ಇದರಿಂದ ಭೈರವನ ಮಾಯಾಶಕ್ತಿ ಹೊರಟು ಹೋಯಿತು. ಆಗಸ ಮತ್ತೆ ಎಂದಿನಂತೆ ಪ್ರಶಾಂತವಾಗಿ ಬದಲಾಯಿತು. ಆದರೆ ಈ ಗಲಾಟೆಯಲ್ಲಿ ಅಗ್ನಿಶರ್ಮ ಮೂರ್ಛೆ ಹೋದ. ರಾಜ ಅಲ್ಲಿಗೆ ಓಡಿ ಬಂದ. ಆದರೆ ಅದಾಗಲೇ ಅಗ್ನಿಶರ್ಮನ ಪ್ರಾಣ ಹೊರಟು ಹೋಗಿತ್ತು. ರಾಜನಿಗೆ ತುಂಬಾ ದುಃಖವಾಯಿತು. ಅಷ್ಟರಲ್ಲಿ ಯಮಲೋಕದಿಂದ 2 ಯಮದೂತರು ಅಗ್ನಿಶರ್ಮನ ಆತ್ಮವನ್ನು ಕರೆದೋಗಲು ಬಂದರು. ರಾಜ ಅವರನ್ನು ನೋಡಿ ಆಶ್ಚರ್ಯಗೊಂಡು, ಯಮದೂತರೇ, ಅಗ್ನಿಶರ್ಮ ತುಂಬಾ ಧರ್ಮಾತ್ಮ. ಅವನು ಪ್ರತಿದಿನ ಪೂಜೆಗಳು ಮಾಡುತ್ತಿರುತ್ತಾನೆ. ಇವತ್ತು ಶ್ರಾವಣ ಭಾನುವಾರ. ಇವತ್ತು ಕೂಡ ಭಕ್ತಿಯಿಂದ ಪೂಜೆ ಮಾಡುತ್ತಿರುವಾಗ ಮಧ್ಯದಲ್ಲಿ ಈ ಅನಾಹುತ ನಡೆದು ಹೋಯಿತು. ನಿಜಕ್ಕೆ ಇವನು ಸ್ವರ್ಗಕ್ಕೆ ತಾನೇ ಹೋಗಬೇಕು. ನೀವೇಕೆ ಬಂದಿದ್ದೀರಿ ಎಂದು ಕೇಳಿದ. ಅದಕ್ಕೆ ಯಮದೂತರು, ಮಹಾರಾಜ, ನಿಮ್ಮ ಮಾತು ಸತ್ಯ. ಆದರೆ ಇವನ ಸಾವಿನ ಹಿಂದೆ ಒಂದು ಕಾರಣವಿದೆ.
ಭೈರವನ ಮಾಯಾಶಕ್ತಿಯಿಂದ ಬಂದ ಹೆದರಿಕೆಯಿಂದ ಇವನ ಪ್ರಾಣ ಹಠಾತ್ತನೆ ಹೊರಟು ಹೋಯಿತು. ಈ ರೀತಿ ಅಕಾಲ ಮರಣ ಹೊಂದಿದವರ ಆತ್ಮವನ್ನು ಮೊದಲು ನಾವು ಯಮಲೋಕಕ್ಕೆ ಕರೆದೋಗಿ ಅವರ ಕರ್ಮಗಳ ಪ್ರಕಾರ ಅವರ ಸ್ಥಿತಿ ಗತಿಯನ್ನು ನಿರ್ಣಯಿಸುತ್ತೇವೆ ಎಂದು ಹೇಳಿದರು. ಆಗ ಭೈರವ ಅಲ್ಲಿಗೆ ಬಂದು ನೋಡಿ, ಮಹಾರಾಜ, ನಿನ್ನ ಭಕ್ತನಿಗೆ ಬಂದ ಗತಿ ನೋಡಿದ. ನನ್ನ ಮಾಯಾಶಕ್ತಿಯಿಂದಲೇ ಅವನು ಸತ್ತು ಹೋದ ಎಂದು ಗರ್ವದಿಂದ ಹೇಳಿದ. ಆ ಮಾತುಗಳನ್ನು ಕೇಳಿ ರಾಜನಿಗೆ ವಿಪರೀತವಾಗಿ ಕೋಪ ಬಂದಿತು. ಎಲೈ ನೀಚ ನಿಕೃಷ್ಟ, ನಿನ್ನ ದುಷ್ಟ ಕಾರ್ಯದಿಂದಲೇ ಇವತ್ತು ಈ ಪುಣ್ಯಾತ್ಮ ಮೃತಪಟ್ಟ. ಇದಕ್ಕೆ ನೀನು ತಕ್ಕ ಪ್ರತಿಫಲ ಅನುಭವಿಸುತ್ತೀಯಾ ಎಂದು ಕೋಪದಿಂದ ಹೇಳಿದ. ಅಲ್ಲೇ ಇದ್ದ ಯಮದೂತರು ಭೈರವನೊಂದಿಗೆ ಗಲಾಟೆ ಇಟ್ಟುಕೊಂಡರು. ಹೇ ನೀಚ, ನೀನು ನಿನ್ನ ಮಾಯಾಶಕ್ತಿಗಳಿಂದ ಪ್ರಜೆಗಳನ್ನು ಹೆದರಿಸಿ ಒಬ್ಬ ಭಕ್ತನ ಸಾವಿಗೆ ಕಾರಣವಾಗಿರುವೆ. ನೀನು ಮಾಡಿರುವ ಈ ತಪ್ಪಿಗೆ ಯಾವತ್ತೂ ಕ್ಷಮೆಯಿಲ್ಲ. ನಿನ್ನನ್ನು ಕೂಡ ಯಮಲೋಕಕ್ಕೆ ಕರೆದೋಗಿ ತಕ್ಕ ಶಿಕ್ಷೆ ವಿಧಿಸುತ್ತೇವೆ ಅಂದರು. ಆ ಮಾತುಗಳಿಗೆ ಭೈರವ ಹೆದರಿ ಹೋದ. ಅವನ ಮಾಯಾಶಕ್ತಿ ದೇವತೆಗಳ ಮುಂದೆ ಕೆಲಸ ಮಾಡುವುದಿಲ್ಲ ಎಂದು ಭೈರವನಿಗೆ ಗೊತ್ತಾಯಿತು. ಭಾನುತೇಜ ಭೈರವನನ್ನು ಬಂಧಿಸಿ ಕಾರಾಗಾರದೊಳಗೆ ತಳ್ಳಿದ. ಅವನು ಯಮದೂತರೊಂದಿಗೆ, ಸ್ವಾಮಿ, ಇವನು ಸಾಯುವವರೆಗೂ ಇವನಿಗೆ ಕಠಿಣ ಶಿಕ್ಷೆಗಳನ್ನು ನಾನು ಕೊಡುತ್ತೇನೆ. ಸತ್ತ ಮೇಲೆ ಇವನನ್ನು ಯಮಲೋಕಕ್ಕೆ ಕರೆದೋಗಿ ನೀವು ಇನ್ನಷ್ಟು ಕಠಿಣ ಶಿಕ್ಷೆಗಳನ್ನು ಕೊಡಿ ಎಂದು ಹೇಳಿದ. ಇನ್ನು ಅಗ್ನಿಶರ್ಮನ ಆತ್ಮವನ್ನು ಯಮಕಿಂಕರರು ಯಮಲೋಕಕ್ಕೆ ಕರೆದೋದರು. ಅಲ್ಲಿ ಯಮದೇವರು ಅಗ್ನಿಶರ್ಮನ ನಿಸ್ವಾರ್ಥವಾದ ಭಕ್ತಿ ಮತ್ತು ಶ್ರಾವಣ ಭಾನುವಾರದಂದು ಅವನು ಮಾಡಿದ ಪೂಜೆಯನ್ನು ಗಮನಿಸಿ ತುಂಬಾ ಸಂತೋಷಿಸಿ ಅವನಿಗೆ ಉತ್ತಮ ಲೋಕವನ್ನು ಅನುಗ್ರಹಿಸಿದರು. ಈ ಕಥೆಯ ಮೂಲಕ ನಾವು ತಿಳಿಯಬೇಕಾಗಿರುವುದು ಏನೆಂದರೆ, ಭಕ್ತಿಯಿಂದ ನಾವು ಮಾಡುವಂತ ಪ್ರಾರ್ಥನೆಗೆ, ಪೂಜೆಗೆ ಯಾವಾಗಲೂ ಫಲ ಇರುತ್ತದೆ. ದುಷ್ಟರು ಎಷ್ಟು ವಿಘ್ನಗಳನ್ನು ಸೃಷ್ಟಿಸಿದರೂ ಗೆಲುವು ಮಾತ್ರ ಕೊನೆಗೆ ಧರ್ಮಕ್ಕೆ ಸಿಗುತ್ತದೆ. ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಭಾನುವಾರಗಳಂದು ಮಾಡುವ ಪೂಜೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಈ ಕತೆ ಭಾನುವಾರದಂದು ಕೇಳಿದಂತ ನೀವೆಲ್ಲರೂ ಕೂಡ ಅದೃಷ್ಟವಂತರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.